ಸೊ ಡಾಕ್ಟ್ರೆ, ನೀವು ಆಸೆ ಪಟ್ಟಂಗೆ ನಿಮ್ಮ ನಾಯಕರು ಸಿಎಂ ಆಗಿದ್ದಾರೆ, ನಮ್ಮ ಅಣ್ಣ ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದೊಂದು ಸಂತೋಷ. ಬಟ್ ನಾನು ವಿಶ್ ಮಾಡಕ್ ಹೋಗಿಲ್ಲ, ನೆನಪಿರ್ಲಿ. ವಿಧಾನಾಚನೆ ಇರತಕ್ಕಂತ ಮುಖ್ಯಮಂತ್ರಿ ಅಂತ ಹೇಳ್ಬೋದಾ? ಬ್ಲೂ ಪ್ರಿಂಟ್ ಇದೆ, ನಾನೇನ್ ಮಾಡ್ಬೇಕು ಅಂತ ಅನ್ನೋದು ಬ್ಲೂ ಪ್ರಿಂಟ್ ಅಂತೂ ಇದೆ. ಶಿವಕುಮಾರ್ ಏನೋ ಬೆಂಗಳೂರು ಏನೋ ಮಾಡ್ತಾರೆ. ಪದೇ ಪದೇ ದೊಡ್ಡಗೌಡರದು ಸಜೆಷನ್ಸ್ ಮಾರ್ಗದರ್ಶನ ತಗೊಳ್ಳೋದು ಡಿ ಕೆ ಶಿವಕುಮಾರ್ ಅವ್ರ ಜವಾಬ್ದಾರಿ. ಆಲ್ರೆಡಿ ಒಂದು ಆ ವಿಚಾರದಲ್ಲಿ ಪಾರ್ಟಿಗೆ ಎಷ್ಟು ಇಂಪಾರ್ಟೆನ್ಸ್, ಮತ್ತೆ ಹೇಗೆ ಎದುರಾಳಿನ ಸೆದೆ ಬಳಿ ಅವ್ರಿಗೆ ಹೊಸದಾಗಿ ರಾಜಕಾರಣದ ಬಗ್ಗೆ ನಾವು ಅವ್ರ ಬಗ್ಗೆ ಏನು ಹೇಳೋದ್ ಬೇಕಿಲ್ಲ. ಡಾಕ್ಟರ್ ನಮಸ್ಕಾರ. ನಮಸ್ತೆ ಶಿವ, ಹೇಗಿದ್ದೀರಾ? ಚೆನ್ನಾಗಿದೆ. ಲಾಂಗ್ ಟೈಮ್. ಹೌದು, ಲಾಂಗ್ ಟೈಮ್ ಬಂದಿರ್ಲಿಲ್ಲ. ಸೊ ಡಾಕ್ಟ್ರೆ, ನೀವು ಆಸೆ ಪಟ್ಟಂಗೆ ನಿಮ್ಮ ನಾಯಕರು ಸಿಎಂ ಆಗಿದ್ದಾರೆ, ಒಂದು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ಸೊ ತುಂಬಾ ಆಸೆ ಇಟ್ಕೊಂಡಿದ್ರಿ, ಆಮೇಲೆ ಮುಂಚೆಯಿಂದನೂ ಅವ್ರ ಜೊತೆಯಲ್ಲಿ ತುಂಬಾ ಒಡನಾಟ ಇಟ್ಕೊಂಡಿದ್ರಿ. ಅವರೊಬ್ಬರ ಜೊತೆ ಎಲ್ಲ ಜಾಸ್ತಿ ಬೇರೆ ಜೊತೆ ಇಟ್ಕೊಂಡಿದ್ರಿ, ಆದ್ರೆ ಸ್ವಲ್ಪ ಎಕ್ಸ್ಟ್ರಾ ಹೌದು ನಿಮ್ಮವರು ಅನ್ನೋದೊಂದು ಕಾರಣಕ್ಕೆ ಬಹುಶಃ ಗೊತ್ತಿಲ್ಲ. ಖಂಡಿತ ಇಲ್ಲ. ನಾನು ಆಮೇಲೆ ಅವರು ಜೈಲಲ್ಲಿದ್ದಾಗ ಕೂಡ ನೀವು ಡೆಲ್ಲಿಗೆಲ್ಲ ಹೋಗಿ ಅವ್ರ ಮಗಳಿಗೆಲ್ಲ ಸಾಂತ್ವನ ಹೇಳಿ ಸುಮಾರು ಮಾಡ್ತಾ ಇದ್ರಿ. ಸೊ ಇವಾಗ ಎಷ್ಟು ಖುಷಿ ಆಗ್ತಾ ಇದೆ, ಏನ್ ಅನಿಸ್ತಾ ಇದೆ, ಏನೆಲ್ಲ ನಿಮ್ಗೆ ಏನೆಲ್ಲ ಆಸೆಗಳಿದೆ, ಏನೇನೆಲ್ಲ ಮಾಡ್ಬೇಕು ಡಿ ಕೆ ಶಿವಕುಮಾರ್ ಅವರು ಅಂದ್ಬಿಟ್ಟು? ತುಂಬಾ ಶಾರ್ಟ್ ಆಗಿ ಹೇಳ್ತೀನಿ. ಎಸ್, ನನಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದು ನೀವ್ ಹೇಳ್ದಂಗೆ ನಮ್ಮವರು ಅನ್ನೋ ಕಾರಣಕ್ಕೆ ಸಂತೋಷ ಅಲ್ಲ. ನಾನು ಅವ್ರನ್ನ ಅಣ್ಣನ ಸ್ಥಾನದಲ್ಲಿ ಇಟ್ಕೊಂಡೆ ನಾನು ಅವತ್ತು ನೋಡ್ತಿದ್ದಿದ್ದು. ಇವತ್ತು ನಾನು ಇಲ್ಲ ಅಂತಂದ್ರು ಇವತ್ತು ನೋಡೋದು ಅದೇ ಸ್ಥಾನದಲ್ಲಿ. ಆ ಕಾರಣಕ್ಕೋಸ್ಕರ ನಮ್ಮ ಅಣ್ಣ ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದೊಂದು ಸಂತೋಷ. ಬಟ್ ನಾನು ವಿಶ್ ಮಾಡಕ್ ಹೋಗಿಲ್ಲ, ನೆನಪಿರ್ಲಿ. ನಾನು ಈಗಲೂ ವಿಶ್ ಮಾಡಕ್ ಹೋಗಿಲ್ಲ. ಆದ್ರೆ ನನ್ನ ವಿಶ್ ಆಲ್ವೇಸ್ ಇಟ್ ಆಲ್ವೇಸ್ ವಿತ್ ಹಿಮ್. ಅದು ಒಂದು. ಅದ್ರಲ್ಲಿ ಯಾವ್ದೋ ಕಾನ್ವೊಕೇಶನ್ ಡೇ ನಲ್ಲಿ ಸಿಕ್ಬಿಟ್ಟು ಆ ಕಾನ್ವೊಕೇಶನ್ ಡೇ ನಲ್ಲಿ ಶೇಕ್ ಹ್ಯಾಂಡ್ ಮಾಡಿದ್ ಬಿಟ್ರೆ ನಾನು ಪುನಃ ಹೋಗಕ್ ಹೋಗಿಲ್ಲ. ಒಂದು. ಎರಡನೇದು, ಎಲ್ಲ ಅಂದ್ಕೊಂಡಿರೋ ನೋಡ್ತಿರೋ ಡಿ ಕೆ ಶಿವಕುಮಾರ್ ಅವ್ರಿಗಿಂತ ವಿಭಿನ್ನವಾದ ಡಿ ಕೆ ಶಿವಕುಮಾರ್ ಅವ್ರನ್ನ ನೀವು ನೋಡಕ್ ಪ್ರಾರಂಭ ಮಾಡಿದ್ದೀರಿ ಅಂತ ಅನ್ಕೋತೀನಿ. ಇದನ್ನ ನಾನು ಮುಂಚೆಯಿಂದನೂ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಈಸ್ ವಿತ್ ಎ ಬ್ಲೂ ಪ್ರಿಂಟ್ ಫಾರ್ ಕರ್ನಾಟಕ. ನಾನು ಮುಖ್ಯಮಂತ್ರಿ ಆದ್ರೆ ಏನ್ ಮಾಡ್ಬೇಕು ಅಂತ ಅನ್ನೋದನ್ನ ಈಗ ಚಿಕ್ಕ ವಯಸ್ಸಲ್ಲಿ ವಿಧಾನಾಚನೆ ಇರತಕ್ಕಂತ ಮುಖ್ಯಮಂತ್ರಿ ಅಂತ ಹೇಳ್ಬೋದಾ? ಬ್ಲೂ ಪ್ರಿಂಟ್ ಇದೆ. ನಾನೇನ್ ಮಾಡ್ಬೇಕು ಅಂತ ಅನ್ನೋದು ಬ್ಲೂ ಪ್ರಿಂಟ್ ಅಂತೂ ಇದೆ 100%. ನೀವು ಫಾರ್ ಎಕ್ಸಾಂಪಲ್ ನಾವ್ ಯಾವಾಗ ಅದನ್ನ ಯೋಚನೆ ಮಾಡಿರ್ಲಿಲ್ಲ. ಪಬ್ಲಿಕ್ ಗ್ರೀವೆನ್ಸಸ್ ಅಡ್ರೆಸ್ ಮಾಡೋದಕ್ಕೆ ಅಂತಾನೆ ಒಂದು ಇಲಾಖೆನ ಓಪನ್ ಮಾಡ್ತೀನಿ, ಸೆಕ್ರೆಟರಿಯೇಟ್ ಕ್ರಿಯೇಟ್ ಮಾಡ್ತೀನಿ ಅಂತ. ಎಂತ ಅದ್ಭುತವಾದ ಆಲೋಚನೆ ಅಲ್ವಾ? ಏನಾಗುತ್ತೆ, ಅದು ಉದ್ಧಾರ ಆಗುತ್ತಾ, ಹಣ ಹಿಡಿಯುತ್ತಾ, ನೆಕ್ಸ್ಟ್ ಅದು. ಆದ್ರೆ ಬೇಕು ಅನ್ನೋದಿದೆಯಲ್ಲ, ಇಟ್ಸ್ ಕ್ಲಾಸ್ ಅಲ್ವಾ ಅದು. ಸೆಕೆಂಡ್ ಥಿಂಗ್ ಇನ್ನೊಂದು ಯಾವುದು, NRIಗಳಿಗೊಂದು ಸೆಕ್ರೆಟರಿಯೇಟ್. ನಮ್ಗೆ ಸಿಂಗಲ್ ವಿಂಡೋ ಪ್ಯಾಟರ್ನ್ ಅಲ್ಲಿ ಇದನ್ನೆಲ್ಲ ಇನ್ವೆಸ್ಟರ್ಸ್ ನಾವು ಅಟ್ರಾಕ್ಟ್ ಮಾಡೋದಕ್ಕೆ, ಆ ಇನ್ವೆಸ್ಟರ್ಸ್ ಗ್ರೀವೆನ್ಸಸ್ ನ ಡೀಲ್ ಮಾಡೋದಕ್ಕೆ ಅದಕ್ಕೆ ಆದಂತ ಒಂದು ಸೆಕ್ರೆಟರಿಯೇಟ್ ಇತ್ತು ಅಂದ್ರೆ ಇಟ್ಸ್ ಟೂ ಗುಡ್ ಅಲ್ವಾ? ಇಟ್ಸ್ ವಂಡರ್ಫುಲ್ ಡಿಸಿಷನ್ ಅಲ್ವಾ? ಲಾಂಗರ್ ನಾಟಾಗಿ ನಾನು ಹೇಳ್ತಾ ಇರೋದು. ನಿಜ. ಭಾರತ್ ಜೋಡೋ ಯುವ ಕೇಂದ್ರಗಳನ್ನ ಮಾಡ್ತೀನಿ ಅನ್ನೋದ್ರಲ್ಲಿ 2 ವರ್ಷನ್ ಇದೆ. ಒಂದು ಭಾರತ್ ಜೋಡೋ ಅಂತಿದ್ದಂಗೆ ನಾನು ಪಾರ್ಟಿ ಆರ್ಗನೈಸೇಷನ್ ಹೆಂಗ್ ಮಾಡೋದು ಅನ್ನೋದಿದೆ. ಯುವ ಕೇಂದ್ರ ಅನ್ನೋದ್ರಲ್ಲಿ ಸರ್ಕಾರನ ಉಪಯೋಗಿಸ್ಕೊಂಡು ಪಕ್ಷ ಕಟ್ಟೋದು ಹೆಂಗೆ ಅನ್ನೋದು ಇದೆ. ನಿಜ. ಒಬ್ಬೊಬ್ರು ವ್ಯವಸ್ಥೆ ಮಾಡೋದು ಒಂದೊಂದರ ಆಗ್ಬೋದು. ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ 10,000 ಸಂಘಗಳನ್ನ ನಾನು ಮಾಡ್ತೀನಿ ಅಂತ ಹೊರಟ್ರೆ, ಭಾರತ್ ಜೋಡೋ ಹೆಸರನ್ನ 10,000 ಸಂಘಗಳಿತ್ತು ಅಂತ ಅನ್ನೋದಾದ್ರೆ 10 ಲಕ್ಷ ರೂಪಾಯಿ ಒಂದು ಸಂಘ ಕೊಡ್ತಾರೆ ಅಂದ್ರೆ ಅದು 1,000 ಕೋಟಿನೂ ದಾಟುದಿಲ್ಲ. ಸೊ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಅದರಲ್ಲಿ ಇದರಲ್ಲಿ ಇನ್ವಾಲ್ವ್ ಆಯ್ತಾ ಭಾರತ್ ಜೋಡೋ ಜೊತೆಗೂ ಅಟ್ಯಾಚ್ಮೆಂಟ್ ಡೆವಲಪ್ ಆಗಕ್ಕೆ ಶುರು ಆಯ್ತದೆ. ಪಾರ್ಟಿ ಆರ್ಗನೈಸೇಷನ್ ಆತ ಕೊಡ್ತಿರೋ ಇಂಪಾರ್ಟೆನ್ಸ್ ಎಂತದ್ದು ಅನ್ನೋದನ್ನ ಉಳಿದ ಪಕ್ಷದವರು ಅದನ್ನ ಅರ್ಥ ಮಾಡ್ಕೋಬೇಕಿದೆ. ಆಲ್ರೆಡಿ ಒಂದು ಆ ವಿಚಾರದಲ್ಲಿ ಪಾರ್ಟಿಗೆ ಎಷ್ಟು ಇಂಪಾರ್ಟೆನ್ಸ್, ಮತ್ತೆ ಹೇಗೆ ಎದುರಾಳಿನ ಸೆದೆ ಬಡಿಬೇಕು ಅದಿರ್ಲಿ. ಅದು ಬಹಳ ಚಿಕ್ಕ ವಯಸ್ಸಲ್ಲೇ ನಮ್ಮ ದೊಡ್ಡಗೌಡರಿಗೆ ಎಗೇನೆಸ್ಟ್ ಆಗಿ ಕಂಟೆಸ್ಟ್ ಮಾಡಿದಾಗ್ಲೇ ಅದು ಬಂದ್ಬಿಟ್ಟಿದೆ. ಅದು ಅವ್ರಿಗೆ ಹೊಸದಾಗಿ ರಾಜಕಾರಣದ ಬಗ್ಗೆ ನಾವು ಅವ್ರ ಬಗ್ಗೆ ಏನು ಹೇಳೋದ್ ಬೇಕಿಲ್ಲ. ಆದ್ರೆ ಒಬ್ಬ ಅಡ್ಮಿನಿಸ್ಟ್ರೇಟರ್ ಆಗಿ ಹಿಂಗೆ ಹೊರಹೊಮ್ಮಬಹುದು ಅಂತ ಅನ್ನೋದನ್ನ ಅವ್ರು ಈ ಪೀರಿಯಡ್ ಅಲ್ಲಿ ಇದನ್ನ ತೋರಿಸ್ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಪಕ್ಷದ ಸಂಘಟನೆ ಜೊತೆಗೆ ಸರ್ಕಾರ ಉಪಯೋಗಿಸ್ಕೊಂಡು ಪಕ್ಷದ ಕಟ್ಟೋದಕ್ಕೆ ಮತ್ತೆ ಗ್ರೀವೆನ್ಸಸ್ ಹೆಂಗ್ ಅಡ್ರೆಸ್ ಮಾಡ್ಬೇಕು ಅನ್ನೋದೊಂದಿದೆ. ನೀವು ಅವ್ರ ಬಾಡಿ ಲ್ಯಾಂಗ್ವೇಜ್ ಮತ್ತೆ ಅವ್ರ ವಾಯ್ಸ್ ಥ್ರೂ ಎಲ್ಲ ಆಲ್ಮೋಸ್ಟ್ ಚೇಂಜ್ ಆಗಿದೆ. ಒಂದು ಹಂತಕ್ಕೆ ತುಂಬಾ ಡಿಗ್ನಿಫೈಡ್ ವೇನಲ್ಲಿ ಅದ್ ಬರ್ತಿದೆ. ಯಾವ್ದಕ್ ರಿಯಾಕ್ಟ್ ಮಾಡ್ಬೇಕು, ಯಾವ್ದಕ್ ರಿಯಾಕ್ಟ್ ಮಾಡಬಾರ್ದು ಅನ್ನೋದು ಬರ್ತಿದೆ. ಎಲ್ಲದಕ್ಕಿಂತ ವಿಶೇಷವಾಗಿ ಓದ್ ತಗೊಳ್ಳೋದಕ್ಕಿಂತ ಮುಂಚೆ ಈಗ ಇಲ್ಲಿ ನಮ್ಮ ಸಮುದಾಯ ಅನ್ನೋದನ್ನ ತಗತ್ತಿದ್ದ ನಮ್ಮ ಸಮುದಾಯದ ಹಿರಿಯರು ಅಂತ ನಾವು ಯಾವತ್ತಿಗೂ ಸಾರ್ವಕಾಲಿಕವಾಗಿ ನಮ್ಮ ನಾಯಕರು ಅಂತ ಅನ್ಕೊಳ್ಳೋದು ನಾವು ದೇವೇಗೌಡ. ಅದ್ರಲ್ಲಿ ಯಾವ ಮುಲಾಜು ಇಲ್ಲ.
ಹೋಗ ಅವ್ರ ಹತ್ರ ಆಶೀರ್ವಾದ ಮಾಡಿದ್ರು, ಏನೋ ಕಾಲ್ಮುಟ್ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ಮಾಡ್ಬಿಟ್ಟು ಬಂದಿದ್ದು ಅದು ಹೊಸ ತರದ ಇದಕ್ಕೆ ರಾಜಕಾರಣಕ್ಕೆ ನಾಂದಿ ಹೇಳ್ದಂಗಾಗಿದೆ. ಯಡಿಯೂರಪ್ಪನವ್ರ ಮನೆಗೆ ಹೋಗ್ಬಿಟ್ಟು ದೇವ್ರ ಮನೆಗೆ ಪೂಜೆ ಮಾಡ್ಕೊಂಡು ಬರೋದು, ಇವೆಲ್ಲವೂ ಕೂಡ ಸದಾನಂದ ಗೌಡ್ರ ಮನೆಗೆ ಹೋಗಿ ಬರೋದು. ಇದೆಲ್ಲವುದು ಗುಡ್ ಗೆಸ್ಚರ್. ಫ್ಯೂಚರ್ ಅಲ್ಲಿ ನೀವು ಪಾಲಿಟಿಕ್ಸ್ ಅಲ್ಲಿ ಒಬ್ರಿಗೊಬ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ರಾಜಕಾರಣದಲ್ಲಿ, ಆದ್ರೆ ವ್ಯಕ್ತಿಗತವಾಗಿ ಒಬ್ರಿಗೊಬ್ರನ್ನ ಗೌರವಿಸೋದ್ ಕಲ್ತ್ಕೊಳ್ಳಿ ಅನ್ನುವಂಥದ್ದನ್ನ ಸೂಚ್ಯವಾಗಿ ಹೇಳ್ದಂಗಿದೆ. ಅದನ್ನೇ ಅವ್ರ ಮುಂದಿನ ದಿನಗಳಲ್ಲೂ ಪುನಃ ಅಳವಡಿಸ್ಕೋಬೇಕು ಅಂತ ನಾನು ನಿರೀಕ್ಷೆ ಮಾಡ್ತೀನಿ. ಸೇಮ್ ಥಿಂಗ್ ಐ ಎಕ್ಸ್ಪೆಕ್ಟ್ ದಟ್ ಫ್ರಮ್ ಅದರ್ಸ್ ಆಲ್ಸೋ. ಸೊ ಇದ್ರ ಜೊತೆಗೆ 1,000, ನಿಮ್ಗೆ ಅದೊಂದು ಗೊತ್ತಿರ್ಲಿ ನಿಮ್ಗೆ, ನಾನು ಯಾವಾಗ್ಲೂ ನಾನು ಅದು ಹೇಳ್ತಿರ್ತಿದ್ದೆ, 1,000 ಇಂಗ್ಲಿಷ್ ಮೀಡಿಯಂ ಶಾಲೆಗಳನ್ನ ಸರ್ಕಾರದ ವತಿಯಿಂದ ಪಂಚಾಯತ್ ಮಟ್ಟದಲ್ಲಿ ತೆಗೆಯೋದಕ್ಕೆ ಅಂತ ಹೇಳಿ ಆಲ್ರೆಡಿ ಕ್ಯಾಬಿನೆಟ್ ಡಿಸಿಷನ್ ಮಾಡಿದ್ದಾರೆ. ನಾನು ಅದನ್ನ ಅವ್ರ ಚೀಫ್ ಮಿನಿಸ್ಟರ್ ಆಯ್ತಿದ್ದಂಗೆ ಒಂದು ಸಜೆಷನ್ ಕೊಟ್ಟು ಒಂದು ವಿಡಿಯೋ ಮಾಡಿದ್ದೇನೆ, ನೋಡಿದಿರೋ ಇಲ್ವೋ ಗೊತ್ತಿಲ್ಲ. ಅದರಲ್ಲಿ 5,000 ರಿಂದ 6,000 ಪಂಚಾಯತಿಗಳು ಬರ್ತವೆ ನಮ್ಮ ರಾಜ್ಯದಲ್ಲಿ. ಪ್ರತಿ ಪಂಚಾಯತಿನೂ ನಾನೊಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಾಡ್ತು ಅನ್ನೋದಾದ್ರೆ ಬಡ ಮತ್ತೆ ಮಧ್ಯಮ ವರ್ಗದವ್ರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ಹೇಳಿದ್ದು. ಅದೆಲ್ಲೋ ಒಂದ್ ಕಡೆಗೆ ಅವ್ರ ಮನ್ಸಲ್ಲೂ ಆ ಥಾಟ್ ಇತ್ತು ಅಂತ ಅನ್ಸುತ್ತೆ. ಸೊ ಅದು ನಡೀತಾ ಇದೆ, ಅದು ಆ ತರದವಾಗ್ತಿದ್ದಾವೆ. ಟನಲ್ ರೋಡ್ಗೆ ಬ್ಯಾಂಗ್ಳೂರ್ ಬಗೆಗೆ ಹಿ ಇಸ್ ವೆರಿ ಪ್ಯಾಷನೇಟ್. ಬ್ಯಾಂಗ್ಳೂರ್ ಇಡೀ ಕರ್ನಾಟಕ ಒಂದ್ ತೂಕಕ್ಕೆ ಹಾಕಿ ನೋಡಿದ್ರೆ ಈಸ್ ವೆರಿ ಪ್ಯಾಷನೇಟ್ ಅಬೌಟ್ ಬ್ಯಾಂಗ್ಳೂರ್. ಟನಲ್ ರೋಡ್ಗೆ ಇಮಿಡಿಯೇಟ್ ಒಂದು ಬಂದಿರೋದೇ ಈಗ ಎಲ್ಲರಿಗೂ ಸಮಸ್ಯೆ ಬಂದ್ಬಿಟ್ಟು ಬೆಂಗಳೂರು. ಇಲ್ಲ, ಡಿ.ಕೆ. ಶಿವಕುಮಾರ್ ಏನೋ ಬೆಂಗಳೂರು ಏನೋ ಮಾಡ್ತಾರೆ ಅಂತ. ಬ್ಯಾಂಗ್ಳೂರ್ಗೆ ಅವಶ್ಯಕತೆ ಇರುವಂತಹದ್ದು ಮೇಕೆದಾಟು ಪ್ರಾಜೆಕ್ಟ್ ಒಂದು ಇಂಪ್ಲಿಮೆಂಟ್ ಆಗ್ಬಿಟ್ಟಿದೆ. ಅದು ತುಂಬಾ ಸೈಲೆಂಟ್ ಆಗಿ ಆ ಕೆಲಸಗಳು ನಡೀತಿದ್ದಾವೆ. ಈ ವಿಚಾರದಲ್ಲಿ ಇವರ ವೈಯಕ್ತಿಕವಾದಂತಹ ರಾಜಕಾರಣದ ಎಲ್ಲಾ ಇಶ್ಯೂಸ್ ಪಕ್ಕಕ್ಕಿಟ್ಟು ಪದೇ ಪದೇ ದೊಡ್ಡಗೌಡರದು ಸಜೆಷನ್ಸ್ ಅನ್ನ ಮಾರ್ಗದರ್ಶನ ತಗೊಳ್ಳೋದು ಡಿ.ಕೆ. ಶಿವಕುಮಾರ್ ಅವ್ರ ಜವಾಬ್ದಾರಿ, ತಗೋಬೇಕು ಕೂಡ. ಪದೇ ಪದೇ ಕುಮಾರಣ್ಣನು ಕೂಡ ಈ ತರದ ನಿಮ್ ಕಿತ್ತಾಟಗಳನ್ನೆಲ್ಲ ಪಕ್ಕಕ್ಕಿಟ್ಟು ಒಬ್ರಿಗೊಬ್ರು ಮಾತಾಡ್ಕೊಂಡು ಸೆಂಟ್ರಲ್ ಇದೆ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ತಗೊಳ್ಳೋದು ಹೆಂಗೆ, ಮತ್ತೊಂದ್ ಹೆಂಗೆ ಈ ತರದವನ್ನ ನೀವು 3 ಜನ ಸೇರ್ಕೊಂಡು ಮಾತಾಡ್ಕೊಂಡು ಈ ಕೆಲಸ ಮಾಡ್ಬೇಕು. ಇವೆಲ್ಲ ಮುಗಿದ್ಮೇಲೆ ಎಲೆಕ್ಷನ್ ಟೈಮ್ ಬರ್ತದೆ, ಆ ಟೈಮಲ್ಲಿ ಪುನಃ ಬೈದಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ ಆ ಟೈಮ್ಗೆ. ಈಗ ಇಲ್ಲಿ ನಮಗೆ ಬೇಕಾಗಿರೋದು ಈ ರಾಜ್ಯದ ಹಿತದೃಷ್ಟಿಯಿಂದ ಕುಮಾರಣ್ಣನು ಕಾಲಾವಕಾಶ ಕೊಟ್ಟು ನೋಡ್ಬೇಕು, ಶಿವಣ್ಣನು ಇವ್ರನ್ನ ವಿಶ್ವಾಸಕ್ಕೆ ತಗೊಂಡೇ ಕೆಲಸ ಮಾಡ್ಬೇಕು. ಇವೆರಡರ ಮಧ್ಯೆ ಸೂತ್ಕದ ಮಾತಾಡುವಂತವ್ರು ಕೆಲವರು ಕೆಟ್ಟ ಹುಳುಗಳಿರ್ತವೆ, ಸತ್ತವ್ರ ಮನೆ ಸೂತ್ಕ ಅಂತೆಲ್ಲ ಮಾತಾಡೋ ಹುಳುಗಳಿರ್ತವೆ. ಇಂಥವ್ರ ಬಗೆಗೆ ಇಬ್ರು ಬಹಳ ಎಚ್ಚರಿಕೆನಲ್ಲಿರ್ಬೇಕು. ಬರೀ ಶಿವಕುಮಾರ್ ಅವ್ರ ಹತ್ರ ಮಾತ್ರ ಇಲ್ಲ, ಕುಮಾರಣ್ಣನ ಹತ್ರನೂ ಅಂತವ್ರು ಒಬ್ರು ಅವ್ರೆ, ಇದೇ ಅವತಾರ ಆಡೋಂಥವ್ರವ್ರೆ. ಈ ಕಿವಿ ಕಚ್ಚೋರ್ನ ದೂರಕ್ಕೆ ಇಟ್ಬಿಟ್ಟು ಜನದ ವಿಷಯ ತಗೊಂಡ್ಬಂದು ಮಾತಾಡ್ತೀನಿ ಅನ್ನೋಂಥವ್ರನ್ನ, ವೈಯಕ್ತಿಕವಾಗಿ ನಿಮ್ಗಳ ಬಗೆಗೆ ನಿಮ್ಮ ಕುಟುಂಬಗಳ ಬಗೆಗೆ ಗೌರವ ಇರುವಂತವ್ರನ್ನ ಮನಸಾರೆ ಅವ್ರು ಹೇಳೋ ಮಾತನ್ನ ಕೇಳಿಸ್ಕೊಂಡ್ರೆ ಎಲ್ಲವೂ ಒಳ್ಳೇದು. ಡಿ.ಕೆ. ಅವರಿಂದ ನಾನು ನಿರೀಕ್ಷೆ ಮಾಡೋದು ಇನ್ನೊಂದೇ, ಈ 5,000 ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳನ್ನ ನೀವು ಪ್ರಾರಂಭ ಮಾಡಿ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಉಳ್ಕೋಬೇಕು, ಮಕ್ಳಿಗೆ ಅನುಕೂಲ ಆಗುತ್ತೆ. ಹೆಲ್ತ್ ಫಾರ್ ಆಲ್, ಫ್ರೀ ಹೆಲ್ತ್ ಫಾರ್ ಆಲ್ ಅಂತ ಅನ್ನುವಂಥದ್ದನ್ನ ಅದೊಂದು ಇಂಪ್ಲಿಮೆಂಟ್ ಮಾಡಿ, ಮೊಟ್ಟ ಮೊದಲ ಹೆಲ್ತ್ ಇನ್ಶೂರ್ಡ್ ಸ್ಟೇಟ್ ಇನ್ ಇಂಡಿಯಾ ಅನ್ನೋ ಹೆಸರು ನಿಮಗೆ ಸಿಗಲಿ. ಅದಕ್ಕೆ ಬೇಕಾದ ರೂಪುರೇಷೆಗಳನ್ನು ಬೇಕಾದ್ರೆ ನಾನೇ ಮಾಡ್ಕೊಡ್ತೀನಿ. 3ನೇದು, ರೈತರು ಅರ್ಧ ರಾತ್ರಿ ಎದ್ದೋಗ್ಬಿಟ್ಟು ಕರೆಂಟ್ಗೆ ರಾತ್ರಿ 4-5 ಗಂಟೆ ಕರೆಂಟ್ ಕೊಡ್ತಾರೆ ಅಂತ 12 ಗಂಟೆ 3 ಗಂಟೆವರೆಗೂ ಗದ್ದೆಯಲ್ಲಿ ಇರೋದ್ರ ಬದಲಿಗೆ ಎಲ್ರಿಗೂ ಸೋಲಾರ್ ಪಂಪ್ ಹಾಕಿಸ್ಕೊಡೋದಕ್ಕೆ ನಿಮ್ಗಿರೋ ಕಾಂಟ್ಯಾಕ್ಟ್ಸ್, ನಿಮ್ಗಿರೋ ಅಧಿಕಾರ, ನಿಮ್ಗಿರುವಂತಹ ಬಿಸ್ನೆಸ್ ಮನ್ಗಳ, ಇಂಡಸ್ಟ್ರಿಯಲಿಸ್ಟ್ಗಳ ಇದು CSR ಫಂಡ್ ಯೂಸ್ ಮಾಡ್ಕೊಂಡು ಎಲ್ಲಾ ರೈತರುಗಳಿಗೂ ಅದನ್ನು ಕೊಟ್ಬಿಡ್ಬೋದು. ಒಂದೊಂದು ಕ್ಷೇತ್ರ ಒಂದೊಂದು ಕಂಪ್ನಿಯನ್ನು ಕೊಟ್ಬಿಟ್ರು ಒಂದು TCಗೆ ಸಾರಿ ಏನಂತೀವಿ TCನ ಏನದು ಅಲ್ಲ ಒಂದು ಖಾತೆಗೆ ಒಬ್ಬರಿಗೆ ಒಂದು IP ಸೆಟ್ಗೆ ಒಂದು ಸೋಲಾರ್ ಹಾಕೊಟ್ಬಿಟ್ರೆ ಸಸ್ಟೈನಬಿಲಿಟಿನೂ ಇರುತ್ತೆ, ಮೇಂಟೆನೆನ್ಸ್ ಆಗುತ್ತೆ, ಆರಾಮಾಗಿರುತ್ತೆ. ಇವು 3 ಮಾಡ್ಕೊಡಿ ಸಾಕು, ಇದೇನಿಲ್ಲ. ಇವು 3 ಮಾಡ್ಬಿಟ್ಟು ಮೇಕೆದಾಟು ಯೋಜನೆ ಮಾಡಿದ್ರೆ ಶಾಶ್ವತವಾಗಿ ನಿಮ್ಮ ಹೆಸರು ದೊಡ್ಡಗೌಡರ ಜೊತೆಗೆ ನಿಮ್ಮ ಹೆಸರು ಹಂಗೆ ನಿಂತಿರ್ತದೆ. ಸೊ ಡಾಕ್ಟರ್, ಇನ್ನೊಂದು ವಿಚಾರ ಏನಂತಂದ್ರೆ, ಇವಾಗ ನೀವು ಅನ್ಕೊಂಡಿದ್ರ ಅಂದ್ರೆ ಜನಗಳೆಲ್ಲರೂ ನೀವು ಅನ್ಕೊಂಡಿರ್ಬೋದು ಬಹುಶಃ ಎಲ್ಲ ಸ್ಮೂತ್ ಆಗುತ್ತೆ, ಸಿದ್ದರಾಮಯ್ಯ ಅವ್ರಿಗೆ ಆತರ ಏನಿಲ್ಲ, ಈಸಿಯಾಗಿ ಕೊಡ್ತಾರೆ ಅಂದ್ಬಿಟ್ಟು ಸುಮಾರು ಜನ ಒಂದು ವರ್ಗದ ಜನಗಳು ಆತರ ಅನ್ಕೊಂಡ್ರು. ಇನ್ನು ಕೆಲವೊಂದು ವರ್ಗದ ಜನಗಳು ಏನ್ ಅನ್ಕೊಂಡ್ರೆ, ಅವರು ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಈಸಿಯಾಗಿ ಬಿಟ್ಕೊಡಲ್ಲ ಅಧಿಕಾರನ, ತುಂಬಾ ಸೈಕಲ್ ಹೊಡಿಬೇಕು ಡಿ.ಕೆ. ಶಿವಕುಮಾರ್ ಅವರು ಅಂದ್ಬಿಟ್ಟು. ಇದು ನಿಮ್ಗೆ ಹೇಗನ್ಸುತ್ತೆ? ಇಷ್ಟು ಅಂದ್ರೆ ಯಾವುದೇ ತರ ಯಾವುದೇ ಗೊಂದಲ ಇಲ್ಲ, ಏನಿಲ್ಲ ಅಂದ್ರೆ ಕ್ಲೀನ್ ಆಗಿ ವಿತೌಟ್ ಎನಿ ಟೆನ್ಷನ್, ವಿತೌಟ್ ಎನಿ ಇದು ಫೈಟಿಂಗ್ ನೀಟಾಗಾಯ್ತು. ಆ ವಿಚಾರದಲ್ಲಂತೂ ನನಗೆ ಸಿದ್ದರಾಮಯ್ಯನವರ ಘನತೆಯ ನಡವಳಿಕೆ ತುಂಬಾ ಖುಷಿ ಅನ್ನಿಸ್ತು, ಹೆಮ್ಮೆ ಅನ್ನಿಸ್ತು.
ನಾನು ಹತ್ತಾರು ಸಂದರ್ಭಗಳಲ್ಲಿ ಸಿದ್ದರಾಮಯ್ಯನವ್ರ ಬಗೆಗೆ ನಾನು ತುಂಬಾ ಬೇಸರ ಮಾಡ್ಕೊಂಡು ಮಾತಾಡಿದ್ದೀನಿ. ಯಾವ್ದು ಇಲ್ಲೇ ಮಾತಾಡಿದ್ರಿ ಸಾಕಷ್ಟು ಬೇಸರ ಮಾಡ್ಕೊಂಡು ಮಾತಾಡಿದ್ದೀನಿ ನಾನು. ಯಾಕೆಂದ್ರೆ ನನ್ಗೆ ಅನ್ಸಿದೆ ಇಶ್ಯೂ ಬೇಸಿಸ್ ಮೇಲೆ ನೀವು ಇಶ್ಯೂ ಬೇಸ್ಡ್ ಅಷ್ಟೇ. ವ್ಯಕ್ತಿಗತವಾಗಿ ಸಾಧ್ಯನೇ ಇಲ್ಲ. ವ್ಯಕ್ತಿಗತವಾಗಿ ಸಿದ್ದರಾಮಯ್ಯನವರು ಹೇಟ್ ಮಾಡಿಸ್ಕೊಳ್ಳುವಂತ ಪರ್ಸನಾಲಿಟಿ ಅಲ್ಲ ವ್ಯಕ್ತಿಗತವಾಗಿ. ಆದ್ರೆ ಇಶ್ಯೂಸ್ ತಗೊಂಡಾಗ ಕೆಲವೊಂದು ಇಶ್ಯೂಸ್ ನಾವು ಹ್ಯಾಂಡಲ್ ಮಾಡೋದ್ ರೀತಿ ನೋಡಿದಾಗ ಇದು ಹಳೆ ಸಿದ್ದರಾಮಯ್ಯ ಉಳಿದಿಲ್ಲ ಅನ್ನೋದ್ರದ್ದು ಬೇಸರ ಇರ್ತಿತ್ತು. ಆ ಬೇಸರನ ಹೊರಗಾಗ್ತಿದ್ವಿ ಅನ್ಫಿಲ್ಟರ್ಡ್ ಆಗಿ ಅಷ್ಟೇ. ಆದ್ರೆ ಸಿದ್ದರಾಮಯ್ಯನವರು ಈಗ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಅವರಿಬ್ಬರ ಮಧ್ಯೆ ಏನು ಒಪ್ಪಂದ ಆಗಿತ್ತು ಅಂತ ಯಾರಿಗೂ ಗೊತ್ತಿಲ್ಲ. ಸ್ಟಿಲ್ ಆನ್ ಟುಡೇ ಒಬ್ರಿಗೂ ಗೊತ್ತಿಲ್ಲ. ಸೊ ಹಂಗಾಗಿ ನಮ್ಗೆ ಆಂಟಿಸಿಪೇಟ್ ಮಾಡಕ್ ಆಗ್ತಿಲ್ಲ. ಆಮೇಲೆ ಇಲ್ಲಿ ಒಪ್ಪಂದ ಅಂತಂದ್ರೆ ಅರ್ಧ ಆಗಿರುತ್ತಲ್ವಾ, ಇದು ಡಿಲೇ ಆಗ್ತಿದೆ ಅಂತ ಮೇಲೆ ಕೊಡೋದಿಲ್ವೇನೋ ಹಿಂಗೆ ಅಂತ ಅನ್ಕೊಂಡಿದ್ದು. ಆದ್ರೆ ಒಬ್ಬ ಮನುಷ್ಯನ ವ್ಯಕ್ತಿತ್ವನ ಅಳಿಯೋದಕ್ಕೆ ಸಮಯ ಸಂದರ್ಭಗಳು ಬರಬೇಕು, ಅದರಲ್ಲೂ ಕೆಟ್ಟ ಪರಿಸ್ಥಿತಿಗಳು ಬರಬೇಕು. ಆ ಪರಿಸ್ಥಿತಿನಲ್ಲಿ ಆಯಾ ಮನುಷ್ಯನ ನಡವಳಿಕೆ ಯೋಗ್ಯತೆ ಎರಡೂ ಕೂಡ ಜನಕ್ಕೆ ಪರಿಚಯ ಆಗೋದಕ್ಕೆ ಶುರು ಮಾಡ್ಬಿಡುತ್ತೆ. ಈ ವಿಷಯದಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಇಬ್ರದ್ದು ನಡವಳಿಕೆ ಹೆಂಗೆ ಇತ್ತು, ಇಬ್ರು ಪರಿಸ್ಥಿತಿನೂ ಕೆಟ್ಟ ಪರಿಸ್ಥಿತಿಗೆ ಹೋಗಿತ್ತು. ಅಂದ್ರೆ ಇವರು ಅಧಿಕಾರ ಬಿಟ್ಕೊಡ್ಬೇಕಲ್ಲ ಅನ್ನೋ ಕೆಟ್ಟ ಪರಿಸ್ಥಿತಿಗೆ ಬಂದ್ರು, ಅವ್ರು ಇನ್ನೂ ಸಿಗ್ತಾ ಇಲ್ವಲ್ಲ ಅನ್ನೋ ಕೆಟ್ಟ ಪರಿಸ್ಥಿತಿನಲ್ಲಿ ಅವರಿದ್ರು. ಆದ್ರೂ ಅವರ ತಾಳ್ಮೆ, ಅವರ ಸಂಯಮ ನಮಗಂತೂ ಮಾದರಿಯಾಗಿ ಇರ್ಬೇಕು. ಬಿಕಾಸ್ ನಮ್ಗೆ 2 ನಿಮಿಷಕ್ಕೆ ನೆತ್ತಿಗೆ ಹಾರಿ ಹೊರಟೋಗಿರ್ತೀವಿ. ಬಟ್ ಇವ್ರ ಆ ತಾಳ್ಮೆ ಇದು. ಆಮೇಲೆ ಒಂದು ರಾಜ್ಯದ ಅಧಿಕಾರ ದಿಢೀರ್ ಬಿಟ್ಕೊಡ್ಬೇಕು ಅಂತ ಓವರ್ ನೈಟ್ ಡಿಸೈಡ್ ಆಗಿ ಮೊನ್ನೆ ಡಿಸೈಡ್ ಮಾಡಿ ಇವತ್ತು ರಾಜೀನಾಮೆ ಕೊಡ್ಬೇಕು ಅಂತ ಅಂದ್ಬಿಟ್ರೆ ಅದು ಅಷ್ಟು ಈಸಿ ಅಲ್ಲ ಅದನ್ನ ಇದು ಮಾಡೋದು. ಸೊ ಆ ವಿಚಾರದಲ್ಲಿ ಅವರ ನಡವಳಿಕೆ ನನಗೆ ಬಹಳ ಖುಷಿ ಅನ್ನಿಸ್ತು. ಆ ಸ್ಮೂತ್ ಟ್ರಾನ್ಸಿಷನ್ ಕೂಡ ಎಲ್ರಿಗೂ ಶಾಕ್ ಆಗೋಗಿದೆ. ದ ಹೋಲ್ ನೇಷನ್ ಅಲ್ಲಿ ಶಾಕ್ ಆಗಿದೆ, ಇಡೀ ದೇಶದಲ್ಲಿ ಈ ತರದ್ದು. ಬಹುಶಃ ಅದರ ಹಿನ್ನೆಲೆಯನ್ನ ನೀವು ನೋಡಕ್ ಹೋದ್ರೆ ರಾಜಸ್ಥಾನಲ್ಲಿ ಸಚಿನ್ ಪೈಲಟ್, ಅಶೋಕ್ ಗೆಹ್ಲೋಟ್ ವಿಷಯದಲ್ಲಿ ಆಗಿದ್ದಂತ ಅನಾಹುತಗಳಿಂದ ಕಾಂಗ್ರೆಸ್ ಪಾಠ ಕಲ್ತಿದೆ ಅಂತ ಅನ್ಕೋತೀನಿ, ಕಾಂಗ್ರೆಸ್ ಹೈಕಮಾಂಡ್ ಪಾಠ ಕಲ್ತಿದೆ ಅನ್ಕೋತೀನಿ. ಇದೇ ತರದಲ್ಲಿ ನಿನ್ನೆ ಕಮಲ್ನಾಥ್, ದಿಗ್ವಿಜಯ್ ಸಿಂಗ್, ಜ್ಯೋತಿರಾದಿತ್ಯ ಸಿಂಧಿಯಾ ಈ ಟ್ರಯೋನಲ್ಲಿ ಕಿತ್ತಾಡ್ಕೊಂಡು ಆ ಸ್ಟೇಟ್ ಅಲ್ಲಿ ಪುನಃ ಬರದೇ ಇರಂಗಾಗಿರೋದು, ಅದು ಕೂಡ ಪಾಠ ಕಲ್ತಂಗಾಗಿದೆ. ಇಲ್ಲೂ ಹಂಗಾಗದ್ ಬೇಡ ಅನ್ನೋದಾಗಿರ್ಬೋದು. ಜೊತೆಗೆ ಸಿದ್ದರಾಮಯ್ಯನವರ ದೊಡ್ಡತನೂ ಒಂದು ಕಾರಣ. ಅದಕ್ಕೆ ತಕ್ಕಂತೆ ಇವರು ಉಳಿಸ್ಕೊಳ್ಳೋ ತರದಲ್ಲಿ 1 ತಿಂಗಳಾಗ್ತಿದ್ದಂಗೆ ಗಂಡ ಹೆಂಡತಿ ತಮ್ಮ 3 ಜನ ಹೋಗಿ ವಿಶ್ ಮಾಡ್ಬಾರದು. ಈ ನಡವಳಿಕೆಗಳು ಭವಿಷ್ಯದಲ್ಲೂ ಬೇಕು ಅಂತೀನಿ. ಸಿದ್ದರಾಮಯ್ಯ ಅವರ ಆಡಳಿತ ಹೇಗೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಾರ್ವಜನಿಕರಿಗೆ ಏನೆಲ್ಲ ಕೆಲವೊಂದು ಉಪಯೋಗಗಳಾಯ್ತು ಅದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಸಾರ್ವಜನಿಕವಾಗಿ ಸಿದ್ದರಾಮಯ್ಯನವರಿಂದ ಸಾಕಷ್ಟು ಕೊಡುಗೆಗಳು ಸಿಕ್ಕಿದೆ. ಅಂದ್ರೆ ಅವರ ಸರ್ಕಾರ ನೇತೃತ್ವದ ಸರ್ಕಾರದಿಂದ ಸಾಕಷ್ಟು ಸಿಕ್ಕಿದೆ. ಅದರಲ್ಲಿ ವಿಶೇಷವಾಗಿ 2013ರಿಂದ 2018 ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ಆದ್ರೆ 2023 ನಂತರದ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ನನಗೆ ಕಿಂಚಿತ್ತು ಒಲವಿಲ್ಲ. ಅದನ್ನ ನಾನು ಹಾನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. 13ರಿಂದ 18ರವರೆಗೆ ಸಿದ್ದರಾಮಯ್ಯನವರು 2023ರಲ್ಲಿ ಇರ್ಲಿಲ್ಲ, ಕಳೆದೋಗಿದ್ರು. ಇಲ್ಲ ಏಜ್ ಒಂದೇ ಅಲ್ಲ, ಕಳೆದೋಗಿದ್ರು. ನಮ್ಗೆ ಆ ಕಳೆದೋಗಿರೋ ಸಿದ್ದರಾಮಯ್ಯನ ಜ್ಞಾಪಕ ಮಾಡ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ಅದೇ 2013-18 ಇತ್ತಲ್ಲ, ಅದು ಒಳ್ಳೆ ಆಡಳಿತ. ನಿಮ್ಗೆ 23ರಿಂದ 18 ತನಕ ಅಲ್ಲ, 2013ರಿಂದ 18 ತನಕ ಮಾತ್ರ ನೀವು ಸಿದ್ದರಾಮಯ್ಯ ಅವ್ರನ್ನ ತಲೆಯಲ್ಲಿ ಇಟ್ಕೊಂಡಿದ್ದೀರ. ಅಲ್ಲಿವರೆಗಷ್ಟೇ ಅಲ್ಲ, ನಾನು 2008ರಲ್ಲೂ ಇಟ್ಕೊಂಡಿದ್ದೀನಿ, 85ರಿಂದ ಇಟ್ಕೊಂಡಿದ್ದೀನಿ. ಈ ವಿಷಯಕ್ಕೆ ಬಂದಾಗ ಹೌದು ಅದಾಗಿದೆ. ಈ ಸೆಕೆಂಡ್ ಟೆನ್ಯೂರ್ ಅಲ್ಲಿ 2023 ಆಚೆಗೆ ಬಹುಶಃ ಅವರು ಸ್ವಲ್ಪ ಇಂಟ್ರೋವರ್ಟ್ ಆದ್ರೇನೋ, ಮಗನಿಗೆ ಬಿಟ್ಬಿಟ್ರು ಅಂತ ಅನ್ಕೋತೀನಿ ನಾನು. ನನಗೆ ಗೊತ್ತಿಲ್ಲದೆ ಇರೋದು ಹೇಳಕ್ ರೆಡಿ ಇಲ್ಲ. ಬಟ್ ಮಗ ಡಿಫ್ಯಾಕ್ಟೋ ಚೀಫ್ ಮಿನಿಸ್ಟರ್ ತರ ಇದ್ರು ಅಂತ ಕೇಳ್ಪಟ್ಟಿದೀನಿ. ಯಾರು ಇತ್ತಿಂದ್ರ ಈಗ ಯೂಸಲಿ ಏನಾಗುತ್ತೆ ಸರ್, ಅದು ಆಲ್ಮೋಸ್ಟ್ ಈಗ ನೀವು ನಿಮ್ ಬ್ರದರ್ ಏನಾದ್ರು ಚೀಫ್ ಮಿನಿಸ್ಟರ್ ಆದ್ರೆ, ನಿಮ್ ತಂದೆಯವರು ಏನಾದ್ರು ಚೀಫ್ ಮಿನಿಸ್ಟರ್ ಆದ್ರೆ ಆಲ್ಮೋಸ್ಟ್ ಅದು ಹಿಂದೆಯಿಂದನೂ ಅದೊಂದು ಜನಗಳಿಗೆ ಇದಾಗ್ಬಿಟ್ಟು ಮಾತಾಡೋದು ಒಂದು ಹಾಬಿ ಆಗ್ಬಿಟ್ಟಿದೆ. ಬಹುಶಃ ನಮಗೂ ಗೊತ್ತಿಲ್ಲ ಯಾರಿದ್ರು. ಈಗ ಆಲ್ರೆಡಿ ಏನಂತಾರೆ, ಡಿ ಕೆ ಶಿವಕುಮಾರ್ ಏನು ಮಾಡ್ತಾ ಇಲ್ಲ, ಎಲ್ಲ ಸುರೇಶ್ ಅವ್ರು ಮಾಡ್ತಾರೆ ಅಂತ ಸ್ಟಾರ್ಟ್ ಮಾಡ್ಬಿಡಿ. ಅಲ್ಲೆಲ್ಲ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಸಹಜವಾಗಿ ಮಾಡ್ತಾರೆ. ಹಾಗೆ ಮಾಡ್ತಾರೆ. ಈಗ ಒಬ್ಬ ತಮ್ಮನಾಗಿ ಮತ್ತೆ ಒಬ್ಬ ಸದಸ್ಯನ ಇದು MP ಅವರು ಇದ್ದಾಗ್ಲಿಂದ ಅವ್ರಿಗೂ ಒಂದ್ ಸ್ವಲ್ಪ ಏನೇನೋ ಇರುತ್ತೆ ಕೆಲಸಗಳು, ಅದ್ರಲ್ಲಿ ಇಂಟರ್ಫಿಯರ್ ಇರ್ಬೋದು. ಇಲ್ಲ ಹೊಸ ಹಂತದವರೆಗೆ ಹೇಳೋದನ್ನ ತಪ್ಪು ಅನ್ನಕ್ಕಾಗಲ್ಲ. ಹೌದು, ಬಟ್ ಸಂಪೂರ್ಣ ನಾನೇ ಹ್ಯಾಂಡಲ್ ಮಾಡ್ತೀನಿ, ಅದಕ್ಕೆ ಅವಕಾಶ ಕೊಡಬಾರ್ದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.